ನಾನು ಒಂದಿಷ್ಟು ಹೆಸರು ತಗೊಳ್ತೀನಿ, ಕ್ವಿಕ್ಕಾಗಿ ನಿಮ್ಗೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಹೇಳಬೇಕು. ಟ್ರಿಕ್ಕಿ ಕ್ವೆಶನ್ ಇದು. ಯಾ ಸೊ ಸಿದ್ದರಾಮಯ್ಯ ಮೋಸ್ಟ್ ಇಂಟೆಲಿಜೆಂಟ್ ಲೀಡರ್ ದಟ್ ಇಂಡಿಯಾ ಹ್ಯಾಸ್ ಸೀನ್ ಇನ್ ರೀಸೆಂಟ್ ಟೈಮ್ಸ್ ಅಂತಂದು. ಯಾಕಂದರೆ ತುಂಬ ಡಿಸ್ಅಡ್ವಾಂಟೇಜಸ್ ಪೊಸಿಷನಿಂದ ಈ ಥರ ಬೆಳೆದು ಬರೋದಕ್ಕೆ ಅವರು ಒಂದು ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅಂತ ನೋಡಿ ಕಲಿಯೋದು ಭಾಳ ಇದೆ ಅವರಂತ. ಓಕೆ. ಸೊ BL ಸಂತೋಷ್ ಅವ್ರನ್ನ ನಾನು ಭೇಟಿ ಮಾಡಿ ಮಾತಾಡಿಸಿಲ್ಲ, ಒಂದೆರಡು ಫಂಕ್ಷನಲ್ಲಿ ನೋಡಿದ್ದೀವಿ. ಬಟ್ ಅವ್ರ ಬಗ್ಗೆ ಕೇಳಿರೋದು ಅದನ್ನೆಲ್ಲ ನೋಡಿದರೆ ಇವಾಗ ಏನೋ ರೀಸೆಂಟ್ BJP ಸಕ್ಸಸ್ ಆಗಿದೆ, ಅದಕ್ಕೆ ಈಸ್ ಸ್ಟ್ರಾಟಜಿ ಮೇಕರ್ ವೆರಿ ಕ್ರೂಷಿಯಲ್. ಅವರೆಲ್ಲಿ ಪಬ್ಲಿಕಲ್ಲಿ ಬರೋದಂಗೆ ಮಾಡ್ತಾರಂತೆ. ಸೊ ಹಂಗೆ ನೋಡಿದರೆ ಐ ಥಿಂಕ್ ಈಸ್ ಆಲ್ಸೋ ಇಂಟೆಲಿಜೆನ್ಸ್ ವೈಸು. ಬಟ್ ಗೋಯಿಂಗ್ ಬೈ ದ ಫೀಡ್ಬ್ಯಾಕ್ ವಿ ಗೆಟ್, ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇಂಡಿವಿಜುವಲ್ ಅಂತ ನನಗೆ ಅನ್ನಿಸ್ತದೆ. ಓಕೆ. ಸೊ DK ಶಿವಕುಮಾರ್ ಅವರು ಈಸ್ ಎ ಆರ್ಗನೈಷನಲ್ ಮ್ಯಾನ್. ಅವರು ಸಂಘಟನೆ ನೋಡಿ ಅವ್ರನ್ನ ಕಲಿಬೇಕಂತ ಅನಿಸುತ್ತೆ ನನಗೆ. ಯಾಕಂದರೆ ಆ ಪಕ್ಷದೊಳಗಿದ್ದ ನಾನು ನೋಡಿದ್ದೀನಿ, ಇವನ್ ಮೈನ್ಯೂಟಿಂದ ಹಿಡಿದು ಇದ್ರ ತನಕನೂ ಮಾಡ್ತಾರೆ. ಅವ್ರ ಸಂಘಟನೆನ ಉಪಯೋಗಿಸ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷ, ಐ ಥಿಂಕ್ ನ್ಯಾಷನಲ್ ಲೆವೆಲಲ್ಲೇ ಇನ್ನೂ ಚೆನ್ನಾಗಿ ಚಾನ್ಸ್ ಇದೆ ಅಂತ ನನಗೆ ಅನಿಸುತ್ತೆ. ಸಂಘಟನಾ ಚತುರ ಅಂತ. ಓ ವೆಲ್ ಸೆಡ್. ವಿಜಯೇಂದ್ರ ಅವರು ಈಸ್ ಎ, ನಾನು ಅಬ್ಸರ್ವ್ ಮಾಡಿದ್ದು, ಯಡಿಯೂರಪ್ಪ ಅವ್ರ ಪುತ್ರ ಆದರೂ ಕೂಡ ಅವರು ಇಂಡಿವಿಜುವಲ್ ಐಡೆಂಟಿಟಿಯಿಂದ ಬಂದಿದ್ದಾರೆ ಮತ್ತು ಆ ಥರ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದು. ಸೊ ಈಸ್ ಆಲ್ಸೋ ಎ ಫೈಟರ್. ಯು ಕ್ಯಾನ್ ಸಿ ದಿ ಆ್ಯಂಬಿಷನ್. ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದಿದೆ. ಅಂದರೆ ನಾವು ಒಂದು ನೆಕ್ಸ್ಟ್ ಜನ್ರೇಷನ್ ಅಂತ ಬಂದಾಗ ಪೊಲಿಟಿಕ್ಸಲ್ಲಿ ನಾವು ಬೀದಿಗಿಳಿದು ಸಂಘಟನೆ ಮಾಡಬೇಕು, ಹೋರಾಟ ಮಾಡಬೇಕು, ಮನೇಲಿ ಕುತ್ಕೊಂಡು ಹೋರಾಟ ಮಾಡೋದಲ್ಲ, ಬೀದಿಲಿ ಎಳ್ದು ಹೋರಾಟ ಹಂಗಿರ್ತಾರೆ. ಬಟ್ ಇವರು ಹಂಗಿಲ್ಲ. ಐ ಹ್ಯಾವ್ ಸೀನ್ ಗ್ರೌಂಡಲ್ಲಿ ಇತ್ಕೊಂಡು ಹೋರಾಟ ಮಾಡ್ತಾರೆ. ಸೊ ವಿ ಕ್ಯಾನ್ ಸೇ ಈಸ್ ಎ ಫೈಟರ್ ಅಂತಂದು. ರೈಟ್. ಸಮರ್ಥ್ ಮಲ್ಲಿಕಾರ್ಜುನ್ ನಾನು ಮೀಟ್ ಮಾಡಿಲ್ಲ, ಗೊತ್ತಿಲ್ಲ. ಪಾಪ ಎಲ್ಲ ಒಳ್ಳೆಯರೇ ಇರ್ತಾರೆ ವ್ಯಕ್ತಿಗಳು. ಬಟ್ ದಾವಣಗೆರೆಗೆ ಅವರು MLA ಆಗಿ ಬರಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಅಂತಂದ್ಬಿಟ್ಟು. ಸಮರ್ಥರು ಇರ್ಬೋದು, ಇಲ್ಲ ಅಂತಂದಲ್ಲ, ಬಿಸ್ನೆಸ್ಸಲ್ಲಿ ಸಮರ್ಥ ಇರ್ಬೋದು ಅವರು. ಸೊ ಅದು ಚೆನ್ನಾಗಿದೆ ಅವ್ರದ್ದೆಲ್ಲ, ನಡ್ಸ್ಕೊಂಡು ಹೋಗಲಿ. ಹೊಸಬರಿಗೆ ರಾಜಕೀಯ ಅಧಿಕಾರ ಕೊಡಲಿ. ನಾಟ್ ಇನ್ ಪಾಲಿಟಿಕ್ಸ್ ಅಂತ ಬೇಡ. ಯಾಕಂದ್ರೆ ಅವರಿಗೆ ಅನ್ಡ್ಯೂ ಅಡ್ವಾಂಟೇಜ್ ಇದೆ ಅವರಿಗೆ. ಈಗ ನಾನು ಹೇಳಿದ್ನಲ್ಲ, ಹಿಂಗೆಲ್ಲ ಓಡಾಡಬೇಕಾಗಿಲ್ಲ, ಸಂಘಟನೆ ಮಾಡಬೇಕಾಗಿಲ್ಲ, ಫೈಟ್ ಮಾಡಬೇಕಾಗಿಲ್ಲ, ಇಂಟೆಲಿಜೆನ್ಸ್ ಬೇಕಿಲ್ಲ, ಏನೂ ಇಲ್ಲ. ಬೇಜಾನ್ ದುಡ್ಡಿದೆ, ಹೆಸರಿದೆ, ಗೆದ್ದು ಬಂದುಬಿಡ್ತಾರೆ. ಸೊ ಅಗೇನ್ ಆ್ಯಂಟಿ ಡೆಮೋಕ್ರೆಟಿಕ್ ಆಗುತ್ತೆ. ಸೊ ಹಾಗಾಗಿ ಹೊಸೊಬ್ರಿಗೆ ಅವಕಾಶ ಕೊಡಲಿ, ಅವ್ರಿಗೆ ಒಳ್ಳೇದಾಗಲಿ, ಲೈಫಲ್ಲಿ ಒಳ್ಳೇದಾಗಲಿ, ಖಂಡಿತ ಒಳ್ಳೇದಾಗಲಿ, ಎತ್ತರಕ್ಕೆ ಬೆಳೀಲಿ. ಧೀರುಭಾಯಿ ಅಂಬಾನಿ ಅಥವಾ ಮುಖೇಶ್ ಅಂಬಾನಿ ಅಷ್ಟು ಇನ್ನೂ ಸ್ವಲ್ಪ ರಿಚ್ ಆಗಲಿ. ಬಟ್ ಪಾಲಿಟಿಕ್ಸ್ ಬೇಡ ಅಂತ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ.